ಹಬ್ಬದಾಗ ಸಿಹಿ ಪದಾರ್ಥ ತಿಂದು ತಿಂದು ಬೇಜಾರಾದಾಗ ಏನಾದರೂ ಖಾರ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆಗಂತ ಈ ಚಕ್ಲಿ ರೆಸಿಪೀಸ್ನ ನೀವು ಟ್ರೈ ಮಾಡಬಹುದು. ಅದ್ಭುತ ರುಚಿ ಆಗ್ತವೆ, ಬಾಯಲ್ಲೇ ಕರಗ್ತವೆ, ಮಾಡೋದು ಕೂಡ ಬಹಳ ಈಸಿ ಇದೆ. ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇವತ್ತೇ ನಾವು 5 ರೀತಿಯ ಚಕ್ಲಿ ರೆಸಿಪೀಸ್ ನೋಡ್ತಾ ಇದ್ದೀವಿ. ಇವನ್ನ ತಯಾರಿಸೋಕೆ ಕೇವಲ 10ರಿಂದ 15 ನಿಮಿಷ ಸಾಕು. ಯಾರು ಮೊದಲನೇ ಸತಿ ಚಕ್ಲಿ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ಪರ್ಫೆಕ್ಟ್ ಆಗಿ ತಯಾರಿಸಬಹುದು. ಇವು ಬಾಯಲ್ಲಿ ಕರ್ಗೋ ರೀತಿ ಪಳ್ಳು, ಹಗುರ, ಗರಿಗರಿಯಾಗಿ ಬರಬೇಕು. ಮತ್ತೆ ಲಾಸ್ಟ್ ಚಕ್ಲಿ ಮುಗಿಯೋವರೆಗೂ ಹೀಗೆ ಇರಬೇಕು ಅಂದರೆ ಏನೇನು ಮಾಡಬೇಕು ಅಂತ ಬಹಳ ಸಿಂಪಲ್ ಮತ್ತು ಈಸಿ ಮೆಥಡಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಪ್ರೋತ್ಸಾಹಿಸಿ. ಹಾಗಾದ್ರೆ ಜಾಸ್ತಿ ತಡ ಮಾಡೋದು ಬೇಡ, ನಮ್ಮ ಮೊದಲನೇ ಚಕ್ಲಿ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಇದನ್ನ ಮಾಡೋಕೆ ನಮಗೆ ಇಲ್ಲಿ ಕಾಟನ್ ಬಟ್ಟೆ ಬೇಕಾಗತ್ತೆ. ಒಂದು ಸ್ವಲ್ಪ ದಪ್ಪ ಇರೋ ಕಾಟನ್ ಬಟ್ಟೆ ತಗೋರಿ. ಇದರಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋಣ. ಮನೆಯಲ್ಲಿ ಇರೋ ಯಾವುದೇ ಒಂದು ಬಟ್ಲ ತಗೊಂಡು ಅದರಿಂದನೇ ಎಲ್ಲ ಪದಾರ್ಥ ಅಳತೆ ಮಾಡಿ ತಗೋರಿ. ಇವಾಗ 1 ಕಪ್ನಷ್ಟು ಮೈದಾ ಹಾಕಿ ಈ 2 ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ನಾನು ಇದರಲ್ಲಿ ಮೈದಾ ಹಿಟ್ಟು ಹಾಕಿದ್ದೀನಿ. ನೀವು ಮೈದಾ ಯೂಸ್ ಮಾಡೋದು ಬೇಡ ಅಂದರೆ ಕೇವಲ ಅಕ್ಕಿ ಹಿಟ್ಟಿನಿಂದನೇ ಚಕ್ಲಿ ಮಾಡಬಹುದು. ಈ 2 ಹಿಟ್ಟು ಒಂದರಲ್ಲಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಈ ಬಟ್ಟೆ ನೋಡ್ರಿ ಈ ರೀತಿ ಮುದ್ದಿ ಮಾಡಿ ಗಂಟು ಕಟ್ರಿ. ಈ ಥರ ಗಂಟು ಕಟ್ಟಿ ಈ ಹಿಟ್ಟು ನಾವು ಉಗಿ ಮೇಲೆ ಬೇಯಿಸ್ತಾ ಇದ್ದೀವಿ. ನೋಡ್ರಿ ಈ ರೀತಿ ಇದನ್ನು ಗಟ್ಟಿಯಾಗಿ ಕಟ್ರಿ. ಇವಾಗ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ಕೆಳಗೆ ನೀರು ಹಾಕಿ ಇಡ್ಲಿ ಪ್ಲೇಟ್ನಲ್ಲಿ ನಾವು ರೆಡಿ ಮಾಡಿರೋ ಈ ಗಂಟು ಇಟ್ಟು ಮುಚ್ಚಳ ಮುಚ್ಚಿ ಇದನ್ನು ಹೈ ಫ್ಲೇಮ್ನಲ್ಲಿ 15 ನಿಮಿಷ ಉಗಿ ಮೇಲೆ ಬೇಯಿಸಿ ತಗೋರಿ. ಈ ರೀತಿ ಒಣ ಹಿಟ್ಟು ಉಗಿ ಮೇಲೆ ಬೇಯಿಸಿ ತಗೊಳ್ಳೋದ್ರಿಂದ ಇದು ಹಗುರ ಆಗತ್ತೆ. ಅದರಿಂದ ನಾವು ಮಾಡ್ತಾ ಇರೋ ಚಕ್ಲಿ ಕೂಡ ತುಂಬ ಗರಿಗರಿಯಾಗಿ ಪಳ್ಳಾಗಿ ಬರ್ತವೆ. 15 ನಿಮಿಷದ ನಂತರ ಇದನ್ನು ಹೊರಗೆ ತೆಗೆದು ಗಂಟು ಬಿಚ್ಚಿರಿ. ಈ ರೀತಿ ಇದು ಗಟ್ಟಿ ಆಗಿರುತ್ತೆ. ಮುಂಚೆ ಬಿಸಿ ಇರೋದ್ರಿಂದ ಇದನ್ನು ಕೈಯಿಂದ ಒಡಿಬೇಡ್ರಿ. ಈ ರೀತಿ ಸ್ಪೂನ್ನಿಂದ ಒಡೆದು ನೀವು ಬೇಕಂದರೆ ಮ್ಯಾಶರ್ ಸಹಾಯದಿಂದ ಇದನ್ನು ಪುಡಿ ಪುಡಿ ಮಾಡ್ಕೊಂಡು ತಗೋಬಹುದು. ಆದರೆ ಇನ್ನೊಂದು ಭಾಳ ಈಸಿ ಟ್ರಿಕ್ ಇದೆ. ಏನಪ್ಪ ಅಂದರೆ ಇದನ್ನು ಗ್ರೈಂಡ್ ಮಾಡ್ಬೋದು. ಸೊ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ 1-2 ರೌಂಡ್ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಅಂದರೆ ಇದು ಪೂರ್ತಿ ಪುಡಿ ಆಗತ್ತೆ. ಈ ಥರ ಇದನ್ನು ಒಂದು ಸ್ವಲ್ಪ ಸಣ್ಣ ಸಣ್ಣ ತುಂಡು ಮಾಡ್ಕೊಂಡ ನಂತರ ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ನಾನು ಅಗಾರೋ ರಾಯಲ್ ಮಿಕ್ಸರ್ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ಕೊಂಡು ತಗೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡ್ರಿ, ಇದು ಮುಂಚೆ ಇತ್ತಲ್ಲ ಅದೇ ರೀತಿ ಹಿಟ್ಟು ಆಗಿದೆ. ಇದನ್ನು ಒಂದು ದೊಡ್ಡ ಬೌಲ್ ಅಥವಾ ಪರಾತದಲ್ಲಿ ಹಾಕ್ರಿ. ಇವಾಗ ಇದೇ ಮಿಕ್ಸಿ ಜಾರ್ನಲ್ಲಿ 1 ಕಪ್ನಷ್ಟು ಪುಟಾಣಿ ಅಂದರೆ ರೋಸ್ಟೆಡ್ ಚನಾ ದಾಲ್ ಅಂತಾರೆ ನೋಡ್ರಿ, ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ಸಾನಿಸಿ ಹಾಕ್ರಿ. ಅಂದರೆ ಇದರಲ್ಲಿ ದೊಡ್ಡ ದೊಡ್ಡ ಬೇಳೆ ತುಂಡು ಉಳಿದಿದ್ರೆ ಬೇರೆ ಆಗ್ತವೆ. ನೋಡ್ರಿ ಈ ರೀತಿ ಬೇಳೆ ತುಂಡು ಉಳಿದಿರ್ತವೆ, ಇವನ್ನ ತೆಗೆದು ಬಿಡ್ರಿ. ಇವಾಗ ಇದರಲ್ಲಿ 3 ಚಮಚೆಯಷ್ಟು ತುಪ್ಪ ಬಿಸಿ ಮಾಡಿ ಹಾಕಿ ಇದನ್ನು ಮುಂಚೆ ಸ್ಪೂನ್ನಿಂದ ಕಲಿಸ್ಕೊಂಡು ತಗೋರಿ. ಇದು ಒಂದು ಸ್ವಲ್ಪ ಆರಿದ ನಂತರ ಕೈನಿಂದನೇ ನಾವು ಹಾಕಿರೋ ಈ ತುಪ್ಪ ಹಿಟ್ಟಿನ ಪ್ರತಿಯೊಂದು ಕಣಕ್ಕೆ ಹತ್ತಬೇಕು. ಆ ರೀತಿ ಮಿಕ್ಸ್ ಮಾಡಿರಿ. ತುಪ್ಪದ ಬದಲಾಗಿ ನೀವು ಬೇಕಂದರೆ ಇಲ್ಲಿ ರಿಫೈನ್ಡ್ ಆಯಿಲ್ ಕೂಡ ಯೂಸ್ ಮಾಡಬಹುದು. ಮಿಕ್ಸ್ ಮಾಡಿದ ನಂತರ ಈ ಥರ ಮುಟ್ಗಿ ಮಾಡಿ ನೋಡ್ರಿ, ಇದು ಚೆನ್ನಾಗಿ ಬೈಂಡ್ ಆಗಬೇಕು. ಇದು ಬೈಂಡ್ ಆಗ್ತಾ ಇಲ್ಲ ಅಂದರೆ ಇನ್ನೊಂದು ಚಮಚೆಯಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿರಿ. ಇವಾಗ ಇದರಲ್ಲಿ 1 ಚಮಚೆಯಷ್ಟು ಅಜ್ವಾನ ಈ ರೀತಿ ತಿಕ್ಕಿ ಹಾಕ್ರಿ. ಅಜ್ವಾನ ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. 2 ಚಮಚ ಎಳ್ಳು, 1/4 ಚಮಚ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನಿಮಗೆ ಇಷ್ಟ ಇದ್ದರೆ ನೀವು ಇದರಲ್ಲಿ ಜೀರಿಗೆನೂ ಹಾಕಬಹುದು. ಇವನ್ನ ಈ ರೀತಿ ಒಣದೇ ಕಲಿಸ್ರಿ, ಅಂದರೆ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತವೆ. ಇವಾಗ ಬಿಸಿ ನೀರು ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ನಾವು ಹಿಟ್ಟು ಮುಂಚೆನೇ ಉಗಿ ಮೇಲೆ ಬೇಯಿಸಿ ತಗೊಂಡಿರೋದ್ರಿಂದ ಇದು ಚೆನ್ನಾಗಿ ಬೈಂಡ್ ಆಗುತ್ತೆ. ಆದರೂ ಕೂಡ ಇದು ಇನ್ನೂ ಚೆನ್ನಾಗಿ ಬೈಂಡ್ ಆಗಲಿ ಅಂತ ಒಂದು ಸ್ವಲ್ಪ ಬಿಸಿ ಅಂದರೆ ಉಗುರು ಬೆಚ್ಚಗೆ ಇರೋ ನೀರು ಹಾಕಿ ಇದನ್ನು ಕಲಿಸ್ರಿ. ಈ ರೀತಿ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ರಿ. ಹಿಟ್ಟು ಭಾಳ ಗಟ್ಟಿ ಆದರೆ ಚಕ್ಲಿ ಹಾಕಬೇಕಾದ್ರೆ ಅವು ಮುರಿತವೆ. ತೀರಾ ತೆಳ್ಳಗೆ ಆದರೆ ಚಕ್ಲಿ ಮೇಲಿನ ಡಿಸೈನ್ ಚೆನ್ನಾಗಿ ಬರಲ್ಲ. ಸೊ ಹಿಟ್ಟು ಮೀಡಿಯಮ್ ಸಾಫ್ಟೇನಾದ್ರಿ ಅಂದರೆ ಚಕ್ಲಿ ಚೆನ್ನಾಗಿ ಬೀಳ್ತವೆ ಮತ್ತು ಮೇಲಿನ ಡಿಸೈನ್ ಕೂಡ ಬಹಳ ಚೆನ್ನಾಗಿ ಬರುತ್ತೆ. ನೋಡ್ರಿ ಈ ರೀತಿ ಮೀಡಿಯಮ್ ಸಾಫ್ಟ್ ಅದಕ್ಕೆ ಹಿಟ್ಟು ಕಲಸಿದ ನಂತರ ಇವಾಗ ಮುಚ್ಚಳ ಮುಚ್ಚಿ ಇದನ್ನು 15 ನಿಮಿಷ ಹೀಗೆ ಬಿಡ್ರಿ. 15 ನಿಮಿಷದ ನಂತರ ಇದನ್ನು ಇನ್ನೊಂದು ಸ್ವಲ್ಪ ಮಿದ್ದಿ ಇದರಿಂದ 4 ಸಮಾನ ಗಾತ್ರದ ಉಳ್ಳಿ ಮಾಡಿರಿ.
ನಾವು ಚಕ್ಲಿ ಮಾಡೋಕ್ಕೆ ಯಾವ ಆಕಾರದ ಸಾಚ ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ನೋಡಿಕೊಂಡು ಉಳ್ಳಿ ಮಾಡಿರಿ. ನಾನು ಈ ಥರ ಸಿಲಿಂಡ್ರಿಕಲ್ ಆಕಾರ ಕೊಡ್ತಾ ಇದ್ದೀನಿ. ನೋಡ್ರಿ, ಈ ಥರದ ಚಕ್ಲಿ ಸಾಚ ತಗೊಂಡು ಇದರಲ್ಲಿ ಈ ರೀತಿ ಪ್ಲೇಟ್ ಇರ್ತವೆ. ಈ ಪ್ಲೇಟ್ನ ಸೆಟ್ ಮಾಡ್ಕೊಂಡು ತಗೊಳ್ಳೋಣ. ಇವಾಗ ನಾವು ರೆಡಿ ಮಾಡಿರೋ ಹಿಟ್ಟು ಇದರಲ್ಲಿ ಈ ಥರ ಹಾಕಿ ಇದನ್ನು ಪೂರ್ತಿ ನೋಡ್ರಿ ಈ ರೀತಿ ಪ್ರೆಸ್ ಮಾಡಿ ತುಂಬ್ರಿ. ಅಂದರೆ ಇದರಲ್ಲಿ ಏರ್ ಗ್ಯಾಪ್ ಕ್ರಿಯೇಟ್ ಆಗಲ್ಲ. ಇಲ್ಲಾಂದರೆ ಏರ್ ಗ್ಯಾಪ್ ಕ್ರಿಯೇಟ್ ಆದರೆ ಚಕ್ಲಿ ಮಾಡಬೇಕಾದ್ರೆ ಅವು ಮುರಿತವೆ. ಇವಾಗ ಸಮಾನ ಗಾತ್ರದ 2 ಪ್ಲೇಟ್ ತಗೊಂಡು ಇದ್ರ ಮೇಲೆ ಚಕ್ಲಿ ಹಾಕೋಣ. ಮುಂಚೆನೇ ಇದನ್ನು ನೋಡ್ರಿ ಈ ರೀತಿ ಒಂದು ಸ್ವಲ್ಪ ರೌಂಡ್ ಮಾಡಿರಿ. ಅಂದರೆ ನಾವು ನೆಕ್ಸ್ಟ್ ಹಾಕೋ ಚಕ್ಲಿ ಕೂಡ ಇದ್ರ ಸುತ್ತಾರ್ಲೇನೆ ರೌಂಡ್ ಆಗೇ ಬರುತ್ತೆ. ಪರ್ಫೆಕ್ಟ್. ನೋಡ್ರಿ ಎಷ್ಟು ರೌಂಡ್ ಆಗಿರೋ ನಮ್ಮ ಮೊದಲನೇ ಚಕ್ಲಿ ರೆಡಿ ಇದೆ. ಇದ್ರ ಹೊರಗಿನ ಮತ್ತು ಒಳಗಿನ ತುದಿ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿರಿ. ಅಂದರೆ ಇದು ಎಣ್ಣೆಯಲ್ಲಿ ಓಪನ್ ಆಗಲ್ಲ. ಇವಾಗ ಇನ್ನೊಂದು ಪ್ಲೇಟ್ ಮೇಲೆ ಕೂಡ ಇದೇ ರೀತಿ ಚಕ್ಲಿ ಹಾಕಿ ತಗೊಳ್ಳೋಣ. ನೀವು ಗಮನಿಸ್ತಿರ್ಬಹುದು, ನಾವು ಚಕ್ಲಿ ಹಾಕಬೇಕಾದ್ರೆ ಚಕ್ಲಿ ಸ್ವಲ್ಪನೂ ಮುರಿತಾ ಇಲ್ಲ. ಇದರ ಅರ್ಥ ನಮ್ಮ ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಕೆಲವೊಮ್ಮೆ ಚಕ್ಲಿ ಹಾಕಬೇಕಾದ್ರೆ ಅದು ಪದೇ ಪದೇ ಮುರಿಯುತ್ತೆ. ಹಿಟ್ಟು ಗಟ್ಟಿ ಆಗಿದ್ರೆ ಅಥವಾ ಹಿಟ್ಟಿನಲ್ಲಿ ಬೈಂಡಿಂಗ್ ಇಲ್ಲ ಅಂದರೆ ಆ ಥರ ಆಗುತ್ತೆ. ಆಗ ಒಂದು ಸ್ವಲ್ಪ ಬಿಸಿ ನೀರಿನಲ್ಲಿ ಹಿಟ್ಟು ಇನ್ನೊಂದು ಸ್ವಲ್ಪ ಮಿತ್ಕೊಂಡು ತಗೋರಿ. ಅಂದರೆ ಅದರಲ್ಲಿ ಬೈಂಡಿಂಗ್ ಬರುತ್ತೆ. ಹಿಟ್ಟು ಮೆತ್ತಗೆ ಆಗಿ ಚಕ್ಲಿ ಚೆನ್ನಾಗಿ ಬೀಳ್ತವೆ, ಮುರಿಯಲ್ಲ. ನೋಡ್ರಿ, ನಮ್ಮ 2 ಚಕ್ಲಿ ರೆಡಿ ಇದ್ದಾವೆ. ನೀವು ಈ ರೀತಿ ಪ್ಲೇಟ್ ಮೇಲೆ ಚಕ್ಲಿ ಹಾಕಿ ನಂತರ ಜಾರಿ ಸೌಟ್ ಮೇಲೆ ಪಲ್ಟಿ ಮಾಡಿ ಎಣ್ಣೆಯಲ್ಲಿ ಬಿಡ್ಬೋದು. ಅಥವಾ ಡೈರೆಕ್ಟಾಗಿ ನೋಡ್ರಿ ಈ ರೀತಿ ಜಾರಿ ಸೌಟ್ ಮೇಲೇ ಚಕ್ಲಿ ಹಾಕಿ ನಂತರ ಈಸಿಯಾಗಿ ಎಣ್ಣೆಯಲ್ಲಿ ಬಿಡ್ಬೋದು. ಕೈ ಸುಡುವ ಭಯನೂ ಇರಲ್ಲ. ಸೊ ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಅದನ್ನೇ ಫಾಲೋ ಮಾಡಿ ಚಕ್ಲಿ ಮಾಡಿರಿ. ಎಣ್ಣೆ ಕಡಕ್ ಬಿಸಿ ಇರುವಾಗ ಇವನ್ನ ಎಣ್ಣೆಯಲ್ಲಿ ಹಾಕಿ ಗ್ಯಾಸ್ ಹೈ ಫ್ಲೇಮ್ನಲ್ಲಿ ಇಟ್ಟು 1 ನಿಮಿಷ ಇವನ್ನ ಫ್ರೈ ಮಾಡಿರಿ. ಇವು ಒಂದು ಸ್ವಲ್ಪ ಬಿರುಸಾಗಿದ್ದಾವೆ ಅನಿಸಿದಾಗ ಹೊಳಸಿ ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಅಲ್ಟರ್ನೇಟ್ಲಿ ಹೊಳಸಿ ಹಾಕ್ತಾನೆ ಇವನ್ನ 2 ಸೈಡ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿರಿ. ನೋಡ್ರಿ, ಈ ರೀತಿ 2 ಸೈಡ್ ಹೊಂಬಣ್ಣ ಬಂದ ನಂತರ ಇವನ್ನ ಎಣ್ಣೆ ಬಸ್ದು ಹೊರಗೆ ತೆಗೀರಿ. ಈ ಚಕ್ಲಿ ಫ್ರೈ ಮಾಡಬೇಕಾದ್ರೆ ಕೆಲವೊಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು. ಮೊದಲನೇದು ಅಂದರೆ ಎಣ್ಣೆ ಕಡಕ್ ಬಿಸಿ ಇರಬೇಕು. ಎಣ್ಣೆ ಮೀಡಿಯಂ ಬಿಸಿ ಅಥವಾ ಬಿಸಿ ಇಲ್ಲ ಅಂದರೆ ಇವು ಎಣ್ಣೆಯಲ್ಲಿ ಕರಗಿಬಿಡ್ತವೆ. ಎರಡನೇದು ಅಂದರೆ ಎಣ್ಣೆಯಲ್ಲಿ ಎಷ್ಟು ಸಾಲ್ತವೆ ಅಷ್ಟೇ ಚಕ್ಲಿ ಹಾಕಿರಿ. ಜಾಸ್ತಿ ಚಕ್ಲಿ ಹಾಕಿದರೂ ಕೂಡ ಟೆಂಪ್ರೇಚರ್ ಡಿಕ್ರೀಸ್ ಆಗಿ ಇವು ಎಣ್ಣೆಯಲ್ಲಿ ಕರಗ್ತವೆ. ಸೊ ಎಣ್ಣೆ ಕಡಕ್ ಬಿಸಿ ಇರಬೇಕು ಮತ್ತು ಬಾಳಿಗೆಯಲ್ಲಿ ಎಷ್ಟು ಸಾಲ್ತವೆ ಅಷ್ಟೇ ಚಕ್ಲಿ ಹಾಕಿ ಇವನ್ನ ಫ್ರೈ ಮಾಡಿರಿ. ನಮ್ಮ ಚಕ್ಲಿ ರೆಡಿ ಇದ್ದಾವೆ. ಇವಾಗ ಬರ್ರಿ ನೋಡೋಣ ಇವು ಎಷ್ಟು ಪಳ್ಳು ಮತ್ತು ಗರಿ ಗರಿ ಆಗಿದ್ದಾವೆ ಅಂತ. ಇದ್ರ ಸೌಂಡ್ ಕೇಳಿದ್ರೇ ಗೊತ್ತಾಗತ್ತೆ ಇವು ಒಳಗಿಂದ ಎಷ್ಟು ಪಳ್ಳಾಗಿದ್ದಾವೆ ಅಂತ. ವಾವ್, ನೋಡ್ರಿ ಪುಡಿ ಪುಡಿ ಆಯಿತು. ಸೊ ಫ್ರೆಂಡ್ಸ್, ವಿಡಿಯೋದಲ್ಲಿ ತಿಳಿಸಿರೋ ಟಿಪ್ಸ್ ಟ್ರಿಕ್ಸ್ನ ಫಾಲೋ ಮಾಡಿ ನೀವು ಕೂಡ ಈ ಥರ ಚಕ್ಲಿ ಮಾಡಿ ನೋಡ್ರಿ. ಖಂಡಿತ ನಿಮ್ಮ ಚಕ್ಲಿ ಕೂಡ ಇದೇ ರೀತಿ ಪಳ್ಳಾಗಿರ್ತವೆ. ಇವಾಗ ಬರ್ರಿ ನಮ್ಮ 2ನೇ ಚಕ್ಲಿ ರೆಸಿಪಿ ನೋಡೋಣ. ಈ ಚಕ್ಲಿ ಮಾಡೋಕ್ಕೆ ನಾನು ಇಲ್ಲಿ 1 ಕಪ್ನಷ್ಟು ಪುಟಾಣಿ ತಗೊತಾ ಇದ್ದೀನಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ರೋಸ್ಟೆಡ್ ಚನಾ ದಾಲ್ ಅಂತಾರೆ, ಕೆಲವರು ಇದಕ್ಕೆ ಫುಟಾಣಿನೂ ಅಂತಾರೆ. ಗ್ರಾಮ್ನಲ್ಲಿ ನೋಡಿದರೆ ಇವು 125 ಗ್ರಾಮ್ನಷ್ಟು ಇದ್ದಾವೆ. ಇವಾಗ ಇವನ್ನ ಒಂದು ಮಿಕ್ಸಿ ಜಾರಿನಲ್ಲಿ ಹಾಕಿ ಎಷ್ಟು ಆಗತ್ತೆ ಅಷ್ಟು ಸಣ್ಣಕ್ಕೆ ರುಬ್ಕೊಂಡು ತಗೊಳ್ಳೋಣ. ನೋಡ್ರಿ ಈ ರೀತಿ ಇವನ್ನ ನಾವು ಎಷ್ಟು ಸಣ್ಣಕ್ಕೆ ರುಬ್ಬಿದ್ರೂ ಕೂಡ ಬೇಳೆ ಮೇಲಿನ ಸಿಪ್ಪೆ ಅಥವಾ ಬೇಳೆ ದೊಡ್ಡ ದೊಡ್ಡ ತುಂಡು ಉಳಿದಿರೋ ಸಾಧ್ಯತೆ ಇರುತ್ತೆ. ಇವನ್ನ ಸಾನಿಸ್ಕೊಂಡು ತಗೊಳ್ಳೋಣ. ನೋಡ್ರಿ ಈ ರೀತಿ ಬೇಳೆ ಮತ್ತು ದೊಡ್ಡ ದೊಡ್ಡ ತುಂಡು ಉಳಿದಿದ್ರೆ ಇವನ್ನ ತೆಗೆದ್ಬಿಡ್ರಿ. ಇವಾಗ ಇದರಲ್ಲಿ ನಾವು ಯಾವ ಕಪ್ನಿಂದ ಬೇಳೆ ತಗೊಂಡಿದ್ವಿ ನೋಡ್ರಿ ಅದೇ ಕಪ್ನಿಂದ 4 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. ಇದನ್ನ ಗ್ರಾಮ್ನಲ್ಲಿ ನೋಡಿದರೆ 600 ಗ್ರಾಮ್ನಷ್ಟು ಇದೆ. ಅಕ್ಕಿ ಹಿಟ್ಟಿನ ಪ್ರಮಾಣ ನೀವು ಬೇಕಂದ್ರೆ ಒಂದು ಅರ್ಧ ಕಪ್ನಷ್ಟು ಕಡಿಮೆನೂ ಹಾಕಬಹುದು. ಆದರೆ 4 ಕಪ್ಗಿಂತ ಜಾಸ್ತಿ ಮಾತ್ರ ಹಾಕಬೇಡ್ರಿ, ಇಲ್ಲ ಅಂದರೆ ಚಕ್ಲಿ ಬಹಳ ಬಿರುಸಾಗ್ತವೆ. ಇವಾಗ ಇದರಲ್ಲಿ 1 ಚಮಚ ಅಜ್ವಾನ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಈ ರೀತಿ ಜಜ್ಜಿ ಹಾಕ್ರಿ. 2 ಚಮಚ ಎಳ್ಳು, 2 ಚಮಚ ಧನಿಯಾ ಪುಡಿ, 2 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಈ ಎಲ್ಲ ಮಸಾಲೆ ಹಿಟ್ಟಿನಲ್ಲಿ ಚೆನ್ನಾಗಿ ಕಲಿಸ್ಕೊಂಡ ನಂತರ ಇವಾಗ ಇದರಲ್ಲಿ ಅರ್ಧ ಕಪ್ನಷ್ಟು ಎಣ್ಣೆ ಹಾಕ್ರಿ. ಇದನ್ನು ನಾನು ಬಿಸಿ ಮಾಡಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಮೋಹನ್ ಹಾಕೋದ್ರಿಂದ ನಾವು ಮಾಡ್ತಾ ಇರೋ ಚಕ್ಲಿ ಪಳ್ಳು ಮತ್ತು ಗರಿ ಗರಿ ಆಗ್ತವೆ. ನಾವು ಹಾಕಿರೋ ಈ ಎಣ್ಣೆ ಮೋಹನ್ ಹಿಟ್ಟಿಗೆ ಎಲ್ಲ ಕಡೆ ಚೆನ್ನಾಗಿ ಹತ್ತಬೇಕು. ಅದಕ್ಕೆ ನೋಡ್ರಿ ಈ ರೀತಿ ತಿಕ್ಕಿನೇ ಇದನ್ನು ಕಲಸ್ರಿ. ಎಣ್ಣೆ ಹಿಟ್ಟಿನಲ್ಲಿ ಎಲ್ಲ ಕಡೆ ಮಿಕ್ಸ್ ಮಾಡಿದ ನಂತರ ನೀವು ನೋಡ್ತಾ ಇರಬಹುದು ಹಿಟ್ಟಿನ ಕಲರ್ ಚೇಂಜ್ ಆಗಿದೆ. ಇದನ್ನು ಈ ಥರ ಬೈಂಡ್ ಮಾಡಿ ನೋಡ್ರಿ.
ಈ ರೀತಿ ಮುಟ್ಟಿಗೆ ಆದರೆ ನಾವು ಹಾಕಿರೋ ಎಣ್ಣೆ ಪ್ರಮಾಣ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಬಿಸಿ ನೀರು ಹಾಕಿ ಇದನ್ನು ನಾವು ಮೀಡಿಯಂ ಸಾಫ್ಟ್ ಅದಕ್ಕೆ ಕಲಿಸ್ಕೊಂಡು ತಗೊಳ್ಳೋಣ. ಈ ಹಿಟ್ಟಿನಲ್ಲಿ ಬಿಸಿ ನೀರು ಹಾಕಿನೇ ಕಲಿಸ್ರಿ, ಅಂದರೆ ಅಕ್ಕಿ ಹಿಟ್ಟಿಗೆ ಜಿಗಿ ಬರುತ್ತೆ. ನೀವು ತಣ್ಣೀರು ಹಾಕಿ ಹಿಟ್ಟು ಕಲಿಸಿದ್ರೆ ಜಿಗಿ ಬರಲ್ಲ, ಅದರಿಂದ ನಾವು ಚಕ್ಲಿ ಮಾಡಬೇಕಾದ್ರೆ ಚಕ್ಲಿ ಮುರಿತವೆ. ಸ್ವಲ್ಪ ನೀರು ಹಾಕಿ ಇದನ್ನು ನೋಡ್ರಿ ಈ ಥರ ಮೀಡಿಯಂ ಸಾಫ್ಟ್ ಅದಕ್ಕೆ ಕಲಿಸ್ರಿ. ಇವಾಗ ಮುಚ್ಚಳ ಮುಚ್ಚಿ ಇದನ್ನು 15ರಿಂದ 20 ನಿಮಿಷ ನೆನೆಯೋಕೆ ಬಿಡ್ರಿ. ನೆನೆಯೋಕೆ ಇಟ್ಟಿರೋ ಹಿಟ್ಟು ನೆನೆದಿದೆ. ಈ ರೀತಿ ಮಿದ್ದಿದ ನಂತರ ಇವಾಗ ಸಾಚದಲ್ಲಿ ಎಷ್ಟು ಸಾಲತ್ತೆ ನೋಡ್ರಿ ಅಷ್ಟು ಹಿಟ್ಟು ತಗೊಂಡು ಇದನ್ನು ನಾವು ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಯಾವ ರೀತಿ ಚರ ಮಿತ್ತೇವ್ ನೋಡ್ರಿ ಆ ರೀತಿ ಮಿದ್ದಿ ತಗೋರಿ. ಈ ರೀತಿ ಹಿಟ್ಟು ಮಿದ್ದೋದ್ರಿಂದ ಚಕ್ಲಿ ಹಾಕಬೇಕಾದ್ರೆ ಚಕ್ಲಿ ಕಂಟಿನ್ಯೂಸ್ ಆಗಿ ಬೀಳ್ತವೆ, ಸ್ವಲ್ಪನೂ ಮುರಿಯಲ್ಲ. ಈ ಥರ ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಮಿದ್ಕೊಂಡ ನಂತರ ಇವಾಗ ಚಕ್ಲಿ ಸಾಚದಲ್ಲಿ ಸ್ವಲ್ಪನೂ ಗ್ಯಾಪ್ ಬಿಡದೆ ಇದನ್ನು ಈ ರೀತಿ ತುಂಬ್ರಿ. ನೋಡ್ರಿ ಈ ಥರ ಪ್ರೆಸ್ ಮಾಡಿ ತುಂಬ್ರಿ. ಇದರಲ್ಲಿ ಸ್ವಲ್ಪನೂ ಗ್ಯಾಪ್ ಬಿಟ್ಟರೆ ಏರ್ ಗ್ಯಾಪ್ ಕ್ರಿಯೇಟ್ ಆಗಿ ಚಕ್ಲಿ ಮುರಿಯೋ ಸಾಧ್ಯತೆ ಇರುತ್ತೆ. ಚಕ್ಲಿ ಹಾಕಬೇಕಾದ್ರೆ ಸಾಚನ ಈ ರೀತಿ ಕೆಳಗೆ ಹಿಡಿದು ಹಾಕ್ರಿ, ಬಹಳ ಮೇಲೆ ಹಿಡಿಬೇಡ್ರಿ. ಚಕ್ಲಿ ಹಾಕಬೇಕಾದ್ರೆ ಈ ರೌಂಡ್ಸ್ನ ಈ ಥರ ಹತ್ರ ಹಾಕ್ರಿ, ಅಂದರೆ ಎಣ್ಣೆಯಲ್ಲಿ ಚಕ್ಲಿ ಹಾಕಿದಾಗ ಕೂಡ ಇದೇ ಶೇಪ್ ಮೇಂಟೈನ್ ಇರುತ್ತೆ, ಇದು ಬಿಚ್ಚಲ್ಲ. ತುದಿನ ನೋಡ್ರಿ ಒಳಗಿನ ಸೈಡ್ ಈ ಥರ ಪ್ರೆಸ್ ಮಾಡ್ರಿ. ಪರ್ಫೆಕ್ಟ್. ನೋಡ್ರಿ ಎಷ್ಟು ರೌಂಡ್ ಶೇಪಲ್ಲಿ ನಮ್ಮ ಮೊದಲನೇ ಚಕ್ಲಿ ರೆಡಿ ಇದೆ. ಇದೇ ರೀತಿ ಉಳಿದಿರೋ ಪ್ಲೇಟ್ನಲ್ಲಿ ಕೂಡ ಚಕ್ಲಿ ಹಾಕಿ ತಗೊಳ್ಳೋಣ. ಸಾಚದಲ್ಲಿ ಪ್ರತಿ ಸತನೂ ಹಿಟ್ಟು ಹಾಕೋಕ್ಕಿಂತ ಮುಂಚೆ ಅದನ್ನು ಮಿದ್ದಿ ತಗೋರಿ, ಅಂದರೆ ಚಕ್ಲಿ ಮುರಿಯಲ್ಲ. ಒಂದೇ ಸತಿ ಬಹಳ ಚಕ್ಲಿ ಹಾಕಿ ಇಡಬೇಡ್ರಿ. ಒಂದು ಬ್ಯಾಚ್ಗೆ 3ರಿಂದ 4 ಚಕ್ಲಿ ಹಾಕಿ ಇಡ್ರಿ. ನೋಡ್ರಿ ನಮ್ಮ 3ನೇ ಚಕ್ಲಿ ಕೂಡ ರೆಡಿ ಇದೆ. ಇವಾಗ ನೀವು ಬೇಕಂದ್ರೆ ಇವನ್ನ ಈ ರೀತಿ ಕೈ ಮೇಲೆ ಪಲ್ಟಿ ಮಾಡಿ ನಂತರ ಎಣ್ಣೆಯಲ್ಲಿ ಹಾಕಬಹುದು, ಅಥವಾ ಇನ್ನೊಂದು ಬಹಳ ಈಸಿ ಮೆಥಡ್ ತಿಳಿಸ್ತೇನೆ ನೋಡ್ರಿ. ಜಾರಿ ಸೌಟ್ ತಗೊಂಡು ಪ್ಲೇಟ್ನ ಈ ರೀತಿ ಅದರ ಮೇಲೆ ಪಲ್ಟಿ ಮಾಡ್ರಿ. ಸೂಪರ್. ನೋಡ್ರಿ ಇದು ಬಹಳ ಈಸಿ ಮೆಥಡ್ ಇದೆ. ಇವಾಗ ಜಾರಿ ಸೌಟ್ನಿಂದ ನಾವು ಡೈರೆಕ್ಟ್ ಆಗಿ ಚಕ್ಲಿನ ಎಣ್ಣೆಯಲ್ಲಿ ಬಿಡಬಹುದು. ಪರ್ಫೆಕ್ಟ್. ನೋಡ್ರಿ ಎಷ್ಟು ಈಸಿ ಇದೆ. ಕೈಗೆ ಎಣ್ಣೆ ಸಿಡಿಯತ್ತೆ ಅಥವಾ ಕೈ ಸುಡತ್ತೆ ಅನ್ನೋ ರಿಸ್ಕೇ ಇಲ್ಲ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಇವನ್ನ ನಿಧಾನಕ್ಕೆ ಫ್ರೈ ಮಾಡ್ರಿ. ಹಾಕಿದ ತಕ್ಷಣ ಇವು ಮೆತ್ತಗೆ ಇರ್ತವೆ. 1-2 ನಿಮಿಷ ಇವನ್ನ ಮುಟ್ಟೋಕೆ ಹೋಗಬೇಡ್ರಿ. ಕೆಳಗಿನ ಸೈಡ್ ಫ್ರೈ ಆಗಿ ಒಂದು ಸ್ವಲ್ಪ ಬಿರುಸಾಗ್ತವೆ ನೋಡ್ರಿ, ಆಗ ಇವನ್ನ ಹೊಳಸಿ ಹಾಕ್ರಿ. ಲೋ ಫ್ಲೇಮ್ನಲ್ಲಿ ಗ್ಯಾಸ್ ಇಟ್ಟು ಇವನ್ನ ಫ್ರೈ ಮಾಡಿದರೆ ಇವು ಎಣ್ಣೆ ಕುಡಿತವೆ. ಗ್ಯಾಸ್ ಹೈ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಫ್ರೈ ಮಾಡಿದರೆ ಹೊರಗಿನ ಸೈಡ್ ಇದಕ್ಕೆ ಬಹಳ ಬೇಗ ಹೊಂಬಣ್ಣ ಬರುತ್ತೆ, ಆದರೆ ಇವು ಒಳಗಿನ ಸೈಡ್ ಹಸಿನೇ ಇರ್ತವೆ. ಅದರಿಂದ 1-2 ದಿನ ಆದ ನಂತರ ಇವು ಮೆತ್ತಗೆ ಆಗಿಬಿಡ್ತವೆ. ಆ ರೀತಿ ಆಗಬಾರ್ದು ಅಂದರೆ ಒಂದು ಸ್ವಲ್ಪ ಪೇಷನ್ಸ್ನಿಂದ ನಿಧಾನಕ್ಕೆ ಇವನ್ನ ಒಳಗಿಂದ ಚೆನ್ನಾಗಿ ಫ್ರೈ ಆಗೋವರೆಗೂ ಅಲ್ಟರ್ನೇಟ್ಲಿ ಹೊಳಸಿ ಹಾಕ್ತಾನೆ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿರಿ. ನೀವು ನೋಡ್ತಾ ಇರ್ಬೋದು ನೋಡ್ರಿ ಈ ಥರ ಹೊಂಬಣ್ಣ ಬಂದ ನಂತರ ಇವನ್ನ ಎಣ್ಣೆ ಬಸ್ತು ಹೊರಗೆ ತೆಗೀರಿ. ಪರ್ಫೆಕ್ಟ್. ನೋಡ್ರಿ ಎಷ್ಟು ಮುದ್ದಾದ ಹೊಂಬಣ್ಣ ಬಂದಿದೆ. ಇವನ್ನ ನೋಡಿದ್ರೇ ಗೊತ್ತಾಗುತ್ತೆ ಇವು ಎಷ್ಟು ಗರಿ ಆಗಿದ್ದಾವೆ ಅಂತ. ನಾನು ಇಲ್ಲಿ ಎಲ್ಲ ಚಕ್ಲಿ ಫ್ರೈ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲದಕ್ಕೂ ಎಷ್ಟು ಈವನ್ ಆಗಿ ಹೊಂಬಣ್ಣ ಬಂದಿದೆ. ನೋಡೋಕೆ ಎಷ್ಟು ಚಂದ ಕಾಣ್ತಾ ಇದ್ದಾವೆ. ನಾನು ತಗೊಂಡಿರೋ ಅಳತೆಯಲ್ಲಿ 24 ಚಕ್ಲಿ ಆಗಿದ್ದಾವೆ. ಸೊ ಫ್ರೆಂಡ್ಸ್, ವಿಡಿಯೋದಲ್ಲಿ ತಿಳಿಸಿರೋ ಸಣ್ಣ ಟಿಪ್ಸ್ ಮತ್ತು ಟ್ರಿಕ್ಸ್ ಫಾಲೋ ಮಾಡಿ ನೀವು ಕೂಡ ಈ ತರಹ ಚಕ್ಲಿ ಮಾಡಿ ನೋಡ್ರಿ. ಖಂಡಿತ ನಿಮ್ಮ ಚಕ್ಲಿ ಕೂಡ ಈ ರೀತಿ ಬಹಳ ಪಳ್ಳು ಮತ್ತು ಗರಿ ಆಗಿ ಬರ್ತವೆ. ಇವಾಗ ನಮ್ಮ 3ನೇ ಚಕ್ಲಿ ನೋಡೋಣ. ನೋಡ್ರಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಬಾಳ್ಗೆ ಬಿಸಿ ಮಾಡಿ ಅದರಲ್ಲಿ 1 ಕಪ್ನಷ್ಟು ನೀರು ಬಿಸಿ ಮಾಡೋಕೆ ಇಡ್ತಾ ಇದ್ದೀನಿ. ಇದರಲ್ಲಿ 2 ಚಮಚೆ ಅಷ್ಟು ತುಪ್ಪ ಹಾಕ್ರಿ, ಅಥವಾ ನೀವು ಇಲ್ಲಿ ಬೆಣ್ಣೆ ಕೂಡ ಹಾಕಬಹುದು. 2 ಚಿಟಿಕೆ ಹಿಂಗ್ ಹಾಕ್ರಿ, ಇದರಿಂದ ನಮ್ಮ ಚಕ್ಲಿ ರುಚಿ ಇನ್ನೂ ಹೆಚ್ಚಾಗತ್ತೆ. ಅರ್ಧ ಚಮಚೆ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ರಿ. ನೀವು ಬೇಕಂದ್ರೆ ಇವಾಗಲೇ ಇದರಲ್ಲಿ ಖಾರಕ್ಕಾಗಿ ಅಚ್ಚ ಖಾರದ ಪುಡಿ, ಕರಿಮೆಣಸಿನ ಪುಡಿ ಅಥವಾ ಹಸಿ ಮೆಣಸಿನಕಾಯಿ ಜಜ್ಜಿ ಹಾಕಬಹುದು. ನಾವು ಹಾಕಿರುವ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀರಿನಲ್ಲಿ ಕರಗಿದ ನಂತರ ಇದರಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. ಅಕ್ಕಿ ಹಿಟ್ಟು ನೋಡ್ರಿ ಈ ರೀತಿ ಒಂದೇ ಸತಿ ಹಾಕಿ ಕಲಿಸ್ಕೊರಿ, ಅಂದ್ರೆ ಅದರಲ್ಲಿ ಗಂಟಾಗಲ್ಲ. ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನ ಕಲಿಸ್ರಿ. ನಾವು ಅಕ್ಕಿ ಹಿಟ್ಟು ಸ್ವಲ್ಪನೇ ನೀರಿನಲ್ಲಿ ಹಾಕಿದ್ರೆ ಅದರಲ್ಲಿ ಗಂಟು ಆಗೇ ಆಗತ್ತೆ. ಅದಕ್ಕೆ ನಾವು ಎಷ್ಟು ಹಿಟ್ಟು ತಗೊಂಡಿದ್ದೇವೆ ನೋಡ್ರಿ ಆ ಎಲ್ಲ ಹಿಟ್ಟು ಒಂದೇ ಸತಿ ಈ ರೀತಿ ನೀರಿನಲ್ಲಿ ಹಾಕ್ರಿ. ವಿಸ್ಕರ್ನಿಂದ ಕಲಿಸ್ರಿ, ಅಥವಾ ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಲಟನ್ಗೆ ಇರುತ್ತೆ ನೋಡ್ರಿ ಅದರಿಂದ ಕಲಿಸಬಹುದು. ಎಲ್ಲ ಹಿಟ್ಟು ಕಲಿಸ್ಕೊಂಡ ನಂತರ ಇವಾಗ ಗ್ಯಾಸ್ ಆಫ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇದನ್ನ 5 ನಿಮಿಷ ಹೀಗೆ ಬಿಡ್ರಿ. 5 ನಿಮಿಷದ ನಂತರ ನಮ್ಮ ಹಿಟ್ಟು ಚೆನ್ನಾಗಿ ಅಳ್ಕೊಂಡಿರತ್ತೆ.
ಇದನ್ನ ಗ್ಯಾಸ್ನಿಂದ ಇಳಿವಿ ಒಂದು ಸ್ವಲ್ಪ ಆರೋಕೆ ಬಿಡೋಣ. ಇದನ್ನ ಪೂರ್ತಿ ಆರಿಸಬಾರ್ದು, ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರುತ್ತೆ ನೋಡ್ರಿ. ಆಗ ಇದರಲ್ಲಿ ಅರ್ಧ ಚಮಚೆ ಅಜ್ವಾನ, 1 ಚಮಚ ಬಿಳಿ ಎಳ್ಳು, ಅರ್ಧ ಚಮಚ ಜೀರಿಗೆ ಮತ್ತು 1 ಚಮಚ ತುಪ್ಪ ಹಾಕಿ ಇದನ್ನ ಕಲಿಸ್ಕೊಂಡು ತಗೋರಿ. ನಾನು ಯಾವ ಕಪ್ನಿಂದ ಅಕ್ಕಿ ಹಿಟ್ಟು ತಗೊಂಡಿದ್ದೆ ನೋಡ್ರಿ, ಅದೇ ಕಪ್ನಿಂದ 1 ಕಪ್ನಷ್ಟು ನೀರು ಬಿಸಿ ಮಾಡಿದ್ದೆ. ಸೊ ನೀವು ತಗೊಂಡಿರೋ ಅಕ್ಕಿ ಹಿಟ್ಟು ಯಾವ ಕಪ್ನಿಂದ ತಗೊಂಡಿರಿ ನೋಡ್ರಿ, ಅದೇ ಕಪ್ನಿಂದ ನೀರು ಕೂಡ ಮೆಜರ್ ಮಾಡಿ ಹಾಕ್ರಿ. ಈ ಹಿಟ್ಟು ಉಗುರು ಬೆಚ್ಚಗೆ ಇದ್ದಾಗಲೇ ಚೆನ್ನಾಗಿ ಬೈಂಡ್ ಆಗುತ್ತೆ. ನೀವು ನೋಡ್ತಾ ಇರಬಹುದು ಇದರಲ್ಲಿ ಸ್ವಲ್ಪನೂ ಹಿಟ್ಟಿನ ಗಂಟು ಆಗಿಲ್ಲ. ಈ ರೀತಿ ಚೆನ್ನಾಗಿ ಇದನ್ನ ಮಿತ್ಕೊಂಡು ತಗೋರಿ. ನೋಡ್ರಿ ಈ ಥರ ಹಿಟ್ಟು ಮೀಡಿಯಂ ಸಾಫ್ಟ್ ಅದಕ್ಕೆ ಕಲಿಸ್ಕೊಂಡು ತಗೋರಿ. ಇವಾಗ ಇದರಲ್ಲಿ 3 ದೊಡ್ಡ ದೊಡ್ಡ ಉಳ್ಳಿ ಮಾಡ್ಕೊಂಡು ತಗೊಳ್ಳೋಣ. ಈ ಥರ ಉಳ್ಳಿ ಮಾಡಿದ ನಂತರ ಇವಾಗ ಇದಕ್ಕೆ ಸಿಲಿಂಡ್ರಿಕಲ್ ಆಕಾರ ಕೊಡ್ರಿ. ಇವಾಗ ಇದರಲ್ಲಿನ 1 ಉಳ್ಳಿ ತಗೊಂಡು ಉಳಿದಿರೋ 2 ಉಳ್ಳಿನ ತಿರ್ಗಾ ಮುಚ್ಚಳ ಮುಚ್ಚಿ ಅಥವಾ ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಿ ಇಡ್ರಿ, ಅಂದ್ರೆ ಅವು ಒಣಗಲ್ಲ. ಇವಾಗ ನಾವು ರೆಡಿ ಮಾಡಿರೋ ಹಿಟ್ಟಿನ ಉಳ್ಳಿ ಇದ್ರ ಒಳಗೆ ಹಾಕಿ ಕ್ಯಾಪ್ ಕ್ಲೋಸ್ ಮಾಡೋಣ. ಇದನ್ನ ಒಂದೇ ಕೈನಿಂದ ಪ್ರೆಸ್ ಮಾಡಿ ಚಕ್ಲಿ ಹಾಕಬಹುದು. ಸೊ ನಮ್ಮ ಚಕ್ಲಿ ಗನ್ ಫೈರ್ ಮಾಡೋಕೆ ರೆಡಿ ಇದೆ ನೋಡ್ರಿ. ಇಲ್ಲಿ ನಾನು ಒಂದು ಪ್ಲೇಟ್ನ ಈ ರೀತಿ ಹೊಳಸಿ ಇಟ್ಟಿದ್ದೀನಿ. ಇದ್ರ ಮೇಲೆ ಚಕ್ಲಿ ಹಾಕೋಣ. ಇದಕ್ಕೆ ಯಾವುದೇ ರೀತಿ ತುಪ್ಪ ಅಥವಾ ಎಣ್ಣೆ ಸವರೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಹಿಟ್ಟಿನಲ್ಲಿ ಆಲ್ರೆಡಿ ತುಪ್ಪ ಹಾಕಿದ್ದೀವಿ. ಸೊ ಚಕ್ಲಿ ಹಾಕಿದಾಗ ಚಕ್ಲಿ ಈ ಪ್ಲೇಟಿಗೆ ಅಂಟಲ್ಲ. ನೋಡ್ರಿ ಚಕ್ಲಿ ಎಷ್ಟು ಸಲೀಸಾಗಿ ಬೀಳ್ತಾ ಇದೆ, ಸ್ವಲ್ಪ ಕೂಡ ಮುರಿತಾ ಇಲ್ಲ. ತುದಿನ ನೋಡ್ರಿ ಈ ರೀತಿ ಒಳಗಿನ ಸೈಡ್ ಪ್ರೆಸ್ ಮಾಡ್ರಿ, ಅಂದರೆ ಇದು ಎಣ್ಣೆಯಲ್ಲಿ ಹಾಕಿದಾಗ ಓಪನ್ ಆಗಲ್ಲ. ಸೂಪರ್ ನೋಡ್ರಿ, ಮುದ್ದಾಗಿರುವಂಥ ನಮ್ಮ ಚಕ್ಲಿ ರೆಡಿ ಇದೆ. ಎಜಸ್ಗೆ ಕೂಡ ಬಹಳ ಚಂದ ಪ್ರಾಪರ್ ಶೇಪ್ ಬಂದಿದೆ, ನೀವು ನೋಡ್ತಾ ಇರಬಹುದು. ನೀವು ಬೇಕಂದ್ರೆ ಈ ರೀತಿ 2 ಪ್ಲೇಟ್ನ ತಗೊಂಡು ಅಲ್ಟರ್ನೇಟ್ಲಿ ಇವನ್ನ ಹಾಕಬಹುದು, ಅಥವಾ ಒಂದು ದೊಡ್ಡ ಪ್ಲೇಟ್ನ ತಗೊಂಡು ಒಂದೇ ಸತಿ ಬಹಳಷ್ಟು ಚಕ್ಲಿ ಹಾಕಬಹುದು. ಇದು ನೋಡ್ರಿ ಈ ರೀತಿ ಕಂಟಿನ್ಯೂಸ್ ಆಗಿ ಬರ್ತಾ ಇಲ್ಲ, ಪದೇ ಪದೇ ಮುರಿತಾ ಇದ್ರೆ ನಾವು ಕಲಸಿರೋ ಹಿಟ್ಟು ಗಟ್ಟಿ ಆಗಿದೆ ಅಂತ ಅರ್ಥ. ಆಗ ಏನು ಮಾಡ್ರಿ, ಸ್ವಲ್ಪ ನೀರು ಹಾಕಿ ಹಿಟ್ಟು ಮೆತ್ತಗೆ ಮಾಡಿಕೊಂಡು ನಂತರ ಚಕ್ಲಿ ಮಾಡ್ರಿ. ಸೊ ನೋಡ್ರಿ ಇನ್ನು 2 ಚಕ್ಲಿ ಕೂಡ ರೆಡಿ ಇದ್ದಾವೆ. ಹಾಗೆ ಈ ಥರ ದೊಡ್ಡ ಪ್ಲೇಟ್ ಮೇಲೆ ಕೂಡ ನಾನು ಒಂದು ಸ್ವಲ್ಪ ಚಕ್ಲಿ ಹಾಕಿದ್ದೀನಿ. ಸೊ ಒಂದು 2 ಸತಿ ಕರಿಬಹುದು ಅಷ್ಟು ಚಕ್ಲಿ ರೆಡಿ ಇದ್ದಾವೆ. ಆ ಕಡೆ ನಾನು ಎಣ್ಣೆ ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆ, ಬನ್ನಿ ಇವನ್ನ ಫ್ರೈ ಮಾಡೋಣ. ನೋಡ್ರಿ ಈ ಥರ ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕದೆ ಈ ರೀತಿ ಜಾರಿ ಸೌಟ್ ಮೇಲೆ ಇಟ್ಟು ನಂತರ ಎಣ್ಣೆಯಲ್ಲಿ ಬಿಡ್ರಿ. ಅಥವಾ ಇದಕ್ಕಿಂತ ಇನ್ನೂ ಸೂಪರ್ ಈಸಿ ಅಂದರೆ ಪ್ಲೇಟ್ನ ಈ ರೀತಿ ಜಾರಿ ಸೌಟ್ ಮೇಲೆ ಪಲ್ಟಿ ಮಾಡಿ ನಂತರ ಎಣ್ಣೆಯಲ್ಲಿ ಬಿಡ್ರಿ. ಇದೇ ಅಲ್ಲ ಸೂಪರ್ ಈಸಿ. ಸೊ ಈ ಮೆಥಡ್ಸ್ನ ನೀವು ಫಾಲೋ ಮಾಡಬಹುದು. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಂದು 2 ನಿಮಿಷ ಇವನ್ನ ಮುಟ್ಟೋಕೆ ಹೋಗಬೇಡ್ರಿ. ಇದರ ಮೇಲಿನ ಬಬಲ್ಸ್ ಕಡಿಮೆ ಆಗಿ ಇವು ಒಂದು ಸ್ವಲ್ಪ ಹಾರ್ಡ್ ಆಗಿದ್ದಾವೆ ಅಂತ ಅನಿಸಿದಾಗ ಇವನ್ನ ಹೊಳಸಿ ಹಾಕ್ರಿ. ನಾನು ಆಗಲೇ ಹೇಳಿದ ಹಾಗೆ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಅಲ್ಟರ್ನೇಟ್ಲಿ ಇವನ್ನ ಹೊಳಸಿ ಹಾಕ್ತಾನೆ ಫ್ರೈ ಮಾಡ್ರಿ. ಈ ಥರ ಲೈಟ್ ಹೊಂಬಣ್ಣಕ್ಕೆ ಬರ್ತಾ ಇದ್ದಂತೆ ಇವನ್ನ ತೆಗೀರಿ. ನೋಡ್ರಿ ಎಷ್ಟು ಸುಲಭವಾಗಿ ಈ ರೀತಿ 5 ರಿಂದ 10 ನಿಮಿಷದ ಒಳಗೇನೆ ನಾವು ಗರಿ ಗರಿ ಆಗಿರುವಂಥ ಚಕ್ಲಿ ತಯಾರಿಸಬಹುದು. ನೋಡ್ರಿ ಎಷ್ಟು ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ. ನೀವು ಈ ರೀತಿ ರೌಂಡ್ ಶೇಪಲ್ಲಿ ಇವನ್ನ ಮಾಡಬಹುದು, ಅಥವಾ ನೋಡ್ರಿ ಈ ಥರ ಡೈರೆಕ್ಟ್ ಆಗಿ ಎಣ್ಣೆಯಲ್ಲಿ ಹಾಕಿ ಕೂಡ ಚಕ್ಲಿ ಮಾಡಬಹುದು. ನೋಡ್ರಿ ಈ ಚಕ್ಲಿನೂ ಬಹಳ ಚೆನ್ನಾಗಿ ಬರುತ್ತೆ. ಇವಾಗ ಬನ್ನಿ ನೋಡೋಣ ಇದು ಎಷ್ಟು ಗರಿ ಗರಿ ಆಗಿದೆ ಅಂತ. ಸೌಂಡ್ ಕೇಳಿಸ್ತಿರ್ಬಹುದು ನಿಮಗೆ. ಸೊ ಫ್ರೆಂಡ್ಸ್ ನೀವು ಕೂಡ ಖಂಡಿತ ಈ ಥರ ಚಕ್ಲಿ ಮಾಡಿ ನೋಡ್ರಿ, ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಇವಾಗ ಬರ್ರಿ ನಮ್ಮ 4ನೇ ಚಕ್ಲಿ ನೋಡೋಣ. ಇದನ್ನು ಮಾಡೋಕೆ ನಾನು ಇಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆ ತಗೊತಾ ಇದ್ದೀನಿ. ನಾವು ಉಂಡಿ ಕಟ್ಟೋಕೆ ಯೂಸ್ ಮಾಡ್ತೇವೆ ನೋಡ್ರಿ, ಬಹಳ ಸಣ್ಣಕ್ಕೆ ಇರುತ್ತೆ, ಆ ರವೆ ತಗೋರಿ. ಇದು ಅವೈಲೇಬಲ್ ಇಲ್ಲ ಅಂದರೆ ನಾವು ನಾಷ್ಟಕ್ಕೆ ಅಂತ ಯೂಸ್ ಮಾಡ್ತೇವೆ ನೋಡ್ರಿ, ಬಾಂಬೆ ರವೆ. ಅದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ತಗೋರಿ. ಕಟ್ಟೋಕೆ ಯೂಸ್ ಮಾಡ್ತೇವೆ ನೋಡ್ರಿ, ಬಹಳ ಸಣ್ಣಕ್ಕೆ ಇರುತ್ತೆ, ಆ ರವೆ ತಗೋರಿ. ಇದು ಅವೈಲೇಬಲ್ ಇಲ್ಲ ಅಂದರೆ ನಾವು ನಾಷ್ಟಕ್ಕೆ ಅಂತ ಯೂಸ್ ಮಾಡ್ತೇವೆ ನೋಡ್ರಿ, ಬಾಂಬೆ ರವೆ. ಅದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ತಗೋರಿ. ಇವಾಗ ಇದರಲ್ಲಿ 1 ಕಪ್ನಷ್ಟು ಕುದಿಯೋ ನೀರು ಮತ್ತು 3 ಚಮಚೆಯಷ್ಟು ತುಪ್ಪ ಹಾಕಿ ಕಲಸ್ರಿ. ತುಪ್ಪದ ಬದಲಾಗಿ ನೀವಿಲ್ಲಿ ರಿಫೈನ್ಡ್ ಆಯಿಲ್ ಅಥವಾ ಬೆಣ್ಣೆನೂ ಹಾಕಬಹುದು. ಇದರಲ್ಲಿ ರವೆ ಗಂಟು ಆಗಬಾರ್ದು, ಆ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ತಗೋರಿ. ಈ ರೀತಿ ಕಲಿಸ್ಕೊಂಡ ನಂತರ ಈ ಮಿಕ್ಸ್ಚರ್ ಇನ್ನೂ ಬಹಳ ಬಿಸಿ ಇದೆ, ಮುಚ್ಚಳ ಮುಚ್ಚಿ ಇದನ್ನು ಉಗಿ ಮೇಲೆ ಒಂದು ಸ್ವಲ್ಪ ಅಳ್ಕೊಳ್ಳೋಕೆ ಬಿಡೋಣ. 5 ನಿಮಿಷದ ನಂತರ ನೀವು ನೋಡ್ತಾ ಇರಬಹುದು ರವೆ ಇಲ್ಲಿನ ಎಲ್ಲ ನೀರು ಇದು ಚೆನ್ನಾಗಿ ಹೀರ್ಕೊಂಡು ಮೆತ್ತಗೆ ಆಗಿದೆ. ಇವಾಗ ಇದರಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. ಅರ್ಧ ಚಮಚೆಯಷ್ಟು ಅಜ್ವಾನ ಈ ರೀತಿ ಕೈನಿಂದ ತಿಕ್ಕಿ ಹಾಕ್ರಿ, ಅಂದರೆ ಇದರ ಘಮ ನಾವು ಮಾಡ್ತಾ ಇರೋ ಚಕ್ಲಿಯಲ್ಲಿ ಬಹಳ ಚೆನ್ನಾಗಿ ಇಳಿಯುತ್ತೆ.
2 ಚಮಚ ಬಿಳಿ ಎಳ್ಳು, ಅರ್ಧ ಚಮಚ ಧನಿಯಾ ಪುಡಿ, 1 ಚಿಟಿಕೆಯಷ್ಟು ಹಿಂಗ್, 1/4 ಚಮಚ ಅರಿಶಿನ. ನಾನು ಇಲ್ಲಿ ಜೀರಿಗೆ ಹಾಕ್ತಾ ಇಲ್ಲ, ನೀವು ಬೇಕಂದ್ರೆ ಜೀರಿಗೆನೂ ಹಾಕಬಹುದು. ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ, ನಾನು ಇಲ್ಲಿ 2 ಚಮಚೆಯಷ್ಟು ಖಾರ ಹಾಕ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇದರಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾವು ರವೆ ಏನು ಕಲಿಸಿದೆವು ನೋಡ್ರಿ, ಅದರಲ್ಲೇ ಮಾಯಿಶ್ಚರ್ ಇದೆ. ಅಕ್ಕಿ ಹಿಟ್ಟು ನಾವು ಇದರಲ್ಲೇ ಕಲಿಸ್ಕೊಂಡು ತಗೊತಾ ಇದ್ದೀವಿ. ನೋಡ್ರಿ ನಮ್ಮ ಹಿಟ್ಟು ನಾದಿ ಆಗಿದೆ. ಇದನ್ನು ನಾದೋಕೆ ನಾನು ಸ್ವಲ್ಪನೂ ನೀರು ಹಾಕಿಲ್ಲ. ನಾವು ಏನು ರವೆ ಕಲಿಸಿದ್ವಿ ನೋಡ್ರಿ, ಅದರಲ್ಲೇ ನಾದಿದ್ದೀನಿ. ಇವಾಗ ನಾವು ಯಾವ ಸೈಜಿನ ಚಕ್ಲಿ ಸಾಚ ತಗೊತಾ ಇದ್ದೀವಿ ಅದನ್ನು ನೋಡಿಕೊಂಡು ಹಿಟ್ಟಿನ ಉಳ್ಳಿ ಮಾಡ್ರಿ. ಇದನ್ನು ಪೂರ್ತಿ ಚೆನ್ನಾಗಿ ಪ್ರೆಸ್ ಮಾಡಿ ತುಂಬ್ರಿ. ಚಕ್ಲಿ ಹಾಕಬೇಕಾದ್ರೆ ಮುಂಚೆ ಹಾಕಿದ ನಂತರ ಇದನ್ನು ನೋಡ್ರಿ, ಈ ರೀತಿ ಒಂದು ಸ್ವಲ್ಪ ರೌಂಡ್ ಆಗಿ ಮಾಡ್ಕೊಂಡು ತಗೋರಿ. ಅಂದರೆ ಇದರ ಸುತ್ತಾರಲೆ ನಾವು ಚಕ್ಲಿ ಹಾಕಿದಾಗ ಚಕ್ಲಿ ಚೆನ್ನಾಗಿ ರೌಂಡ್ ಆಗೇ ಬರುತ್ತೆ. ಇಲ್ಲಿ ಇನ್ನೊಂದು ಟಿಪ್ ಹೇಳಬೇಕು ಅಂದರೆ, ಚಕ್ಲಿ ಹಾಕುವಾಗ ಸಾಚಾನ ಆದಷ್ಟು ಹತ್ತಿರ ಇಟ್ಟು ಹಾಕ್ರಿ, ಅಂದರೆ ಚಕ್ಲಿ ಮುರಿಯಲ್ಲ. ಇದರ ಲಾಸ್ಟ್ ತುದಿ ಮತ್ತು ಒಳಗಿನ ತುದಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ರಿ, ಅಂದರೆ ಇದು ಎಣ್ಣೆಯಲ್ಲಿ ಹಾಕಿದಾಗ ಬಿಚ್ಚಲ್ಲ. ಇದೇ ರೀತಿ ಇನ್ನೊಂದು ಪ್ಲೇಟ್ ಮೇಲೆ ಕೂಡ ಚಕ್ಲಿ ಹಾಕಿ ತಗೊಳ್ಳೋಣ. ಸೂಪರ್, ನೋಡಿ ಇದಕ್ಕೆ ಎಷ್ಟು ಮಸ್ತ್ ಟೆಕ್ಸ್ಚರ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಬಹಳ ಚೆನ್ನಾಗಿ, ನಾನು ಆಗಲೇ ಹೇಳಿದೆ ನೋಡ್ರಿ, ಮುಳ್ಳಿನ ಟೆಕ್ಸ್ಚರ್ ಇರುತ್ತೆ, ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ಈ ರೀತಿ ಇದನ್ನು ನಾವು ಮೀಡಿಯಂ ಗಟ್ಟಿ ಹದಕ್ಕೆ ಇದನ್ನು ನಾದ್ಕೊಂಡು ತಗೋಬೇಕು, ಅಂದ್ರೇ ಈ ರೀತಿ ಮುಳ್ಳಿನ ಟೆಕ್ಸ್ಚರ್ ಬರುತ್ತೆ. ನಾನು ಮುಂಚೆನೇ ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿದ ನಂತರ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಫ್ರೈ ಮಾಡಿರಿ. ಪ್ಯಾನ್ನಲ್ಲಿ ಸಾಲು ಅಷ್ಟೇ ಚಕ್ಲಿ ಹಾಕ್ರಿ. ಮೇಲಿನ ಬಬಲ್ಸ್ ಒಂದು ಸ್ವಲ್ಪ ಕಡಿಮೆ ಆಗಿ ಇವು ಹಾರ್ಡ್ ಆಗಿದ್ದಾವೆ ಅನಿಸಿದಾಗ ಹೊಳಸಿ ಹಾಕ್ರಿ. ತಪ್ಪಿ ಕೂಡ ಗ್ಯಾಸ್ ಹೈ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಫ್ರೈ ಮಾಡಬೇಡ್ರಿ, ಇಲ್ಲಾಂದರೆ ಇದಕ್ಕೆ ಹೊರಗಿಂದ ಬಹಳ ಬೇಗ ಹೊಂಬಣ್ಣ ಬರುತ್ತೆ, ಆದರೆ ಇವು ಒಳಗೆ ಹಸಿನೇ ಇರ್ತವೆ. ಫ್ರೈ ಆದ ನಂತರ ಚಕ್ಲಿ ನೋಡ್ರಿ ಈ ರೀತಿ ತಳಕ್ಕೆ ಹೋಗುತ್ತೆ. ನೀವು ಗಮನಿಸ್ತಿರ್ಬಹುದು, ಇದರ ಮೇಲಿನ ಬಬಲ್ಸ್ ಕೂಡ ಕಡಿಮೆ ಆಗಿದ್ದಾವೆ. ಇವು ರೆಡಿ ಇದ್ದಾವೆ. ಎಣ್ಣೆ ಬಸ್ತು ಹೊರಗೆ ತೆಗೀರಿ. ವಾವ್, ನೋಡ್ರಿ 3 ಚಕ್ಲಿಗೆ ಎಷ್ಟು ಈವನ್ ಆಗಿ ಕಲರ್ ಬಂದಿದೆ, ಮತ್ತೆ ನೋಡೋಕ್ಕೂ ಬಹಳ ಚಂದ ಕಾಣ್ತಾ ಇದ್ದಾವೆ. ಸೊ ನೋಡ್ರಿ, ನಮ್ಮ ಎಲ್ಲ ಚಕ್ಲಿ ರೆಡಿ ಇದ್ದಾವೆ. ನಾವು ತಗೊಂಡಿರೋ ಅಳತೆಯಲ್ಲಿ 10 ರಿಂದ 12 ಚಕ್ಲಿ ಆಗ್ತವೆ. ನೋಡ್ರಿ, ಈ ಥರ ದೊಡ್ಡ ಸೈಜಿನ ಚಕ್ಲಿ ಮಾಡಿದರೆ, ನೀವು ಮೀಡಿಯಂ ಸೈಜಿನ ಸಣ್ಣ ಚಕ್ಲಿ ಮಾಡಿದರೆ ಒಂದು 20 ಚಕ್ಲಿ ಆಗ್ಬಹುದು. ಈ ಚಕ್ಲಿ ಮಾಡಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ನ ಗಮನದಲ್ಲಿ ಇಡಬೇಕು. ಮೊದಲನೇದು ಅಂದರೆ, ನಾವು ರವೆ ಕಲಸೋಕೆ ಎಷ್ಟು ನೀರು ತಗೊಂಡಿವಿ ನೋಡ್ರಿ, ಅದರಲ್ಲೇ ಅಕ್ಕಿ ಹಿಟ್ಟನ್ನು ಕಲಿಸ್ಬೇಕು. ಮತ್ತು ಚಕ್ಲಿ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ ನಡುವೆ ಇಟ್ಟು ಫ್ರೈ ಮಾಡಿರಿ. ನೀವು ಕೂಡ ಈ ಥರ ರವೆ ಚಕ್ಲಿ ಮಾಡಿ ನೋಡ್ರಿ, ಹೇಗೆ ಬಂದಿದ್ದಾವೆ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಇವಾಗ ನಮ್ಮ ಲಾಸ್ಟ್ ಚಕ್ಲಿ ರೆಸಿಪಿ ನೋಡೋಣ. ಒಂದು ಮಿಕ್ಸಿ ಜಾರಿನಲ್ಲಿ ಅರ್ಧ ಕಪ್ನಷ್ಟು ಪುಟಾಣಿ ತಗೋರಿ. ಪುಟಾಣಿ ಅಂದರೆ ಹುರ್ಗಡ್ಲೆ ಇರುತ್ತೆ ನೋಡ್ರಿ, ಅದ್ರ ಬೇಳೆ. ಇದನ್ನು ಇವಾಗ ನುಣ್ಣಕ್ಕೆ ರುಬ್ಕೊಂಡು ತಗೋರಿ. ನೋಡ್ರಿ, ಇಷ್ಟು ನುಣ್ಣಕ್ಕೆ ಇದನ್ನು ರುಬ್ಕೋಬೇಕು. ಇದರಲ್ಲಿ ಬೇಳೆ ತುಂಡು ಏನಾದರೂ ಉಳಿದಿದೆ ಅಂತ ಅನಿಸಿದರೆ ಇದನ್ನು ಸಾನಿಸ್ಕೊಂಡು ತಗೋರಿ. ನಾನು ಇದನ್ನು ತುಂಬ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ, ಸೊ ಅದಕ್ಕೆ ಇದನ್ನು ನಾನು ಸಾನಿಸ್ಕೊಂಡು ತಗೊತಾ ಇಲ್ಲ. ಇವಾಗ ಇದನ್ನು ಒಂದು ಬೌಲ್ನಲ್ಲಿ ಹಾಕೋಣ. ಇದಕ್ಕೆ 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಿರಿ. ನಾವು ಬರೀ ಪುಟಾಣಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಚಕ್ಲಿ ಮಾಡಬಹುದು. ಚಕ್ಲಿ ಬಹಳ ದಿನ ಗರಿಗರಿಯಾಗಿ ಉಳಿಬೇಕು ಅಂತ ನಾನು ಇದರಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಅರ್ಧ ಚಮಚೆಯಷ್ಟು ಅರಿಶಿನ, 1/4 ಚಮಚೆಯಷ್ಟು ಹಿಂಗ್ ಅಥವಾ ಒಂದು 2 ರಿಂದ 3 ಚಿಟಿಕೆಯಷ್ಟು ಹಿಂಗ್ ಹಾಕ್ರಿ. ನಾನು ಇದಕ್ಕೆ 1 ಚಮಚ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ ಇದೆ ಫ್ರೆಂಡ್ಸ್, ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು. ಮತ್ತು ಅಜ್ವಾನ ನೋಡ್ರಿ, ನಾನು ಯಾವುದೇ ರೆಸಿಪಿ ಮಾಡಬೇಕಾದ್ರೆ ಹೇಳ್ತಾ ಇರ್ತೀನಿ, ಈ ರೀತಿ ಕೈನಿಂದ ಕ್ರಷ್ ಮಾಡಿನೇ ಹಾಕ್ರಿ, ಅಂದರೆ ಇದ್ರ ಫ್ಲೇವರ್ ಆ ರೆಸಿಪಿಯಲ್ಲಿ ಭಾಳ ಚೆನ್ನಾಗಿ ಇಳಿಯುತ್ತೆ. 2 ಚಮಚ ಅಚ್ಚ ಖಾರದ ಪುಡಿ, ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಹಾಕ್ರಿ. ನೀವು ಬೇಕಂದರೆ ಇದರಲ್ಲಿ ಜಜ್ಜಿರುವಂಥ ಹಸಿ ಮೆಣಸಿನ್ಕಾಯಿ ಕೂಡ ಹಾಕಬಹುದು. 1 ಚಮಚ ಬಿಳಿ ಎಳ್ಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ತಗೋರಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಾನು ಬೇರೆ ಬೇರೆ ರೀತಿಯ ದಿಢೀರ್ ಚಕ್ಲಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ಆ ರೆಸಿಪೀಸ್ನ ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿರಿ. ಹಾಗೆ ಅವು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ.
ಈ ರೀತಿ ಇದನ್ನ ಕಲಸಿದ ನಂತರ ಇವಾಗ ಇದರಲ್ಲಿ 2 ಚಮಚೆಯಷ್ಟು ಎಣ್ಣೆ ಚೆನ್ನಾಗಿ ಕಡಕ್ ಬಿಸಿ ಮಾಡಿ ಹಾಕ್ರಿ. ಎಣ್ಣೆ ತುಂಬ ಬಿಸಿ ಇರೋದ್ರಿಂದ ಇದನ್ನ ಕೈನಿಂದ ಕಲಸೋಕೆ ಹೋಗಬೇಡ್ರಿ ಫ್ರೆಂಡ್ಸ್. ಮುಂಚೆ ಇದನ್ನ ಸ್ಪೂನ್ನಿಂದ ಕಲಸ್ರಿ, ಆ ನಂತರ ಕೈನಿಂದ ಕಲಸ್ಕೊರಿ. ನಾವು ಹಾಕಿರೋ ಎಣ್ಣೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹತ್ತಬೇಕು. ಆ ರೀತಿ ಇದನ್ನ ಕಲಿಸ್ಕೊಂಡು ತಗೋರಿ. ಈ ರೀತಿ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ನಮ್ಮ ಚಕ್ಲಿ ತುಂಬಾ ಕ್ರಿಸ್ಪಿ ಆಗ್ತವೆ. ಹೀಗೆ ಕಲಿಸ್ಕೊಂಡ ನಂತರ ಇವಾಗ ಇದರಲ್ಲಿ 1 ಕಪ್ನಷ್ಟು ಬಿಸಿ ನೀರು ಅಂದ್ರೆ ಕುದಿಯೋ ನೀರು ಹಾಕ್ರಿ. ನೀರು ನೀವು ನೋಡ್ತಾ ಇರ್ಬೋದು ನೋಡ್ರಿ, ಈ ರೀತಿ ಕುದಿಯೋ ನೀರನ್ನೇ ಹಾಕ್ರಿ. ಅದು ಯಾಕೆ ಅನ್ನೋದನ್ನ ಮುಂದೆ ತಿಳಿಸಿಕೊಡ್ತೇನೆ. ಇವಾಗ ಮುಂಚೆ ಇದನ್ನ ಸ್ಪೂನ್ನಿಂದ ಕಲಿಸ್ಕೊಳ್ಳೋಣ. ಇಲ್ಲಿ ಗಮನ ಇರಲಿ ಫ್ರೆಂಡ್ಸ್, ನಾನು ಹಿಟ್ಟು ಗ್ಲಾಸ್ ಬೌಲ್ನಲ್ಲಿ ಕಲಿಸ್ತಾ ಇದ್ದೀನಿ, ಅದಕ್ಕೆ ಈ ರೀತಿ ಕುದಿಯೋ ನೀರು ಹಾಕಿದೆ. ನೀವೇನಾದರೂ ಪ್ಲಾಸ್ಟಿಕ್ ಬೌಲ್ನಲ್ಲಿ ಇದನ್ನು ಕಲಿಸ್ತಾ ಇದ್ರೆ ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರನೇ ಕುದಿಯೋ ನೀರು ಹಾಕ್ರಿ. ಈ ರೀತಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಡು ತಗೋರಿ. ಒಂದೇ ಸತಿ ಎಲ್ಲ ನೀರು ಹಾಕಬೇಡ್ರಿ ಫ್ರೆಂಡ್ಸ್. ಹಿಟ್ಟು ತುಂಬ ತೆಳ್ಳಗೆ ಆದರೆ ಚಕ್ಲಿಗೆ ಪ್ರಾಪರ್ ಶೇಪ್ ಬರಲ್ಲ, ಅಥವಾ ಹಿಟ್ಟು ತುಂಬಾ ಗಟ್ಟಿ ಆದರೆ ಚಕ್ಲಿ ಮುರಿದು ಬೀಳುತ್ತೆ. ಅದಕ್ಕೇನೆ ನೋಡ್ರಿ, ಈ ರೀತಿ ಸ್ವಲ್ಪನೇ ನೀರು ಹಾಕಿ ಹಿಟ್ಟು ಮೀಡಿಯಂ ಸಾಫ್ಟ್ ಅದಕ್ಕೆ ಕಲಿಸ್ಕೊಂಡು ತಗೋರಿ. ಇದು ಆರಿದೆ. ಇವಾಗ ಇದನ್ನ ಕೈನಿಂದ ಕಲಿಸ್ಕೊಳ್ಳೋಣ. ನಾವು ಕುದಿಸಿ ತಗೊಂಡಿರೋ ನೀರು ಇದಕ್ಕೆ ಕಮ್ಮಿ ಬಿದ್ದರೆ ಇದರಲ್ಲಿ ನಾವು ಒಂದು 3 ರಿಂದ 4 ಚಮಚೆಯಷ್ಟು ತಣ್ಣೀರು ಹಾಕಬಹುದು. ನೋಡ್ರಿ, ಹಿಟ್ಟು ಈ ರೀತಿ ಇರಬೇಕು. ಇವಾಗ ತಕ್ಷಣನೇ ನಾವು ಇದರಿಂದ ಚಕ್ಲಿ ಮಾಡ್ಕೋಬಹುದು. ಇದರಲ್ಲಿನ ಸ್ವಲ್ಪ ಹಿಟ್ಟು ತಗೊಂಡು ಹೀಗೆ ಉದ್ದಕ್ಕೆ ರೋಲ್ ಮಾಡ್ಕೊಂಡು ತಗೋರಿ. ರೆಡಿ ಮಾಡಿರೋ ಹಿಟ್ಟಿನ ರೋಲ್ನ ಇದ್ರ ಒಳಗೆ ಹಾಕ್ರಿ. ನಾನು ಈ ರೀತಿ ಒಂದು ಪ್ಲೇಟ್ನ ತಗೊಂತಾ ಇದ್ದೀನಿ. ನೀವು ಬೇಕಂದ್ರೆ ದೊಡ್ಡ ಪ್ಲೇಟ್ ತಗೋಬಹುದು, ಅಂದ್ರೆ ಒಂದೇ ಸತಿ ಬಹಳಷ್ಟು ಚಕ್ಲಿ ಹಾಕಬಹುದು, ಅಥವಾ ಬಟರ್ ಪೇಪರ್ ಕೂಡ ತಗೋಬಹುದು. ಇದಕ್ಕೆ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಂಡು ತಗೊಳ್ಳೋಣ. ಇವಾಗ ಚಕ್ಲಿ ಹಾಕೋಣ. ನೋಡ್ತಾ ಇರಬಹುದು ಚಕ್ಲಿಗೆ ಎಷ್ಟು ಚೆನ್ನಾಗಿ ಮುಳ್ಳು ಬರ್ತಾ ಇದೆ. ಹಾಗೆ ಇದು ಎಲ್ಲೂ ಕೂಡ ಸ್ವಲ್ಪನೂ ಮುರಿತಾ ಇಲ್ಲ. ಇದರ ಅರ್ಥ ನಮ್ಮ ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಎಣ್ಣೆ ತುಂಬಾ ಜಾಸ್ತಿ ಬಿಸಿ ಇದ್ರೆ ಇವನ್ನ ನಾವು ಎಣ್ಣೆಯಲ್ಲಿ ಹಾಕಿದಾಗ ಇದ್ರ ಮೇಲಿನ ಸೈಡ್ ಅಷ್ಟೇ ಡಾರ್ಕ್ ಬ್ರೌನ್ ಕಲರ್ ಬಂದ್ಬಿಡತ್ತೆ, ಆದ್ರೆ ಇದು ಒಳಗೆ ಹಾಗೆ ಹಸಿಯಾಗೆ ಉಳಿದಿರತ್ತೆ. ನಾನು ಆಗ್ಲೇ ಹಿಟ್ಟು ಕಲಿಸ್ಬೇಕಾದ್ರೆ ಕುದಿಯೋ ನೀರನ್ನೇ ಹಾಕ್ರಿ ಅಂತ ಹೇಳಿದ್ದೆ. ಅದು ಯಾಕೆ ಅನ್ನೋದನ್ನ ಇವಾಗ ಹೇಳ್ತೇನೆ ನೋಡ್ರಿ. ಆ ರೀತಿ ಕುದಿಯೋ ನೀರು ಹಾಕಿ ಹಿಟ್ಟು ಕಲಸೋದ್ರಿಂದ ನಮ್ಮ ಚಕ್ಲಿ ಜಾಸ್ತಿ ಎಣ್ಣೆ ಇರೋಲ್ಲ. ಸೊ ಅದರಿಂದ ಇದು ತುಂಬಾ ಲೈಟ್ ಆಗಿರುತ್ತೆ. ನೀವು ನೋಡ್ತಾ ಇರಬಹುದು ಇದ್ರ ಮೇಲಿನ ಬಬಲ್ಸ್ ಕಡಿಮೆ ಆಗಿದ್ದಾವೆ. ಇವನ್ನ ಹೊಳಸಿ ಹಾಕೋಣ. ಈ ರೀತಿ ಅಲ್ಟರ್ನೇಟ್ಲಿ ಇವನ್ನ ಟರ್ನ್ ಮಾಡ್ಕೊಂತಾನೆ ಡಾರ್ಕ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇವನ್ನ ಫ್ರೈ ಮಾಡ್ಕೊಂಡು ತಗೋರಿ. ಇವಾಗ ನೀವು ನೋಡ್ತಾ ಇರಬಹುದು ಇದಕ್ಕೆ ಡಾರ್ಕ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ಇವು ರೆಡಿ ಇದಾವೆ. ಇವಾಗ ಇವನ್ನ ಎಣ್ಣೆಯಿಂದ ಹೊರಗೆ ತೆಗಿಯೋಣ. ಪರ್ಫೆಕ್ಟ್. ನೀವು ನೋಡ್ತಾ ಇರಬಹುದು ಗರಿ ಗರಿ ಆಗಿರುವಂತ ನಮ್ಮ ಚಕ್ಲಿ ರೆಡಿ ಇದೆ. ಇವು ಒಳಗಿಂದ ಎಷ್ಟು ಕ್ರಂಚಿ ಆಗಿದಾವೆ ಅನ್ನೋದನ್ನ ನೋಡೋಣ. ನಾನು ಇಷ್ಟು ದೊಡ್ಡದಾಗಿರೋ ಒಂದು ಚಕ್ಲಿ ಮಾಡಿದ್ದೆ, ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಆವಾಜ್ ಕೇಳಿಸ್ತಿರ್ಬಹುದು ಫ್ರೆಂಡ್ಸ್ ನಿಮ್ಗೆ ಎಷ್ಟು ಗರಿ ಗರಿ ಆಗಿದೆ ಅಂತ. ಸೊ ಇವತ್ತಿನ ಈ ಚಕ್ಲಿ ರೆಸಿಪೀಸ್ನಲ್ಲಿನ ಯಾವುದಾದ್ರೂ ಒಂದು ಸಹ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಗರಿ ಆಗಿರೋ ಇನ್ಸ್ಟಂಟ್ ಮತ್ತು ಯೂಸ್ಫುಲ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.